ಲೋಕಸಭೆಯಲ್ಲಿ ಆಂಟಿ ಪೇಪರ್ ಲೀಕ್ ಬಿಲ್ ಮಂಡನೆ ಆಗಿದೆ. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಸಾರ್ವಜನಿಕ ಪರೀಕ್ಷೆಗಳು ಅಂದರೆ ಅನ್ಯಾಯಯುತ ವಿಧಾನ ತಡೆ ತಿದ್ದುಪಡಿ ಮಸೂದೆ 2020 ಮಂಡಿಸಿದರು. ಗದ್ದಲ ಕೋಲಾಹಲದಿಂದಾಗಿ ಕಲಾಪ ನಾಳೆಗೆ ಮುಂದೂಡಿಕೆ ಕೂಡ ಆಯಿತು. ನಾಳೆ ಲೋಕಸಭೆಯಲ್ಲಿ ಬಿಲ್ ಮೇಲೆ ಚರ್ಚೆ ನಡೆಯುತ್ತೆ. ನಾಳೆಯೇ ಮತಕ್ಕೆ ಹಾಕಲಾಗುತ್ತೆ. ಇನ್ನು ಇವತ್ತು ಬೆಳಗ್ಗೆ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಯಿತು. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಶುರುವಾದಾಗಲೂ ಕೂಡ ಏನೂ ಚಿತ್ರಣ ಬದಲಾಗಲಿಲ್ಲ. ಈ ವೇಳೆ ಗರಂ ಆದ ಸ್ಪೀಕರ್ ಓಂ ಬಿರ್ಲಾ ವಿಪಕ್ಷಗಳು ಸರ್ಕಾರ ಸಮಾಲೋಚನೆ ನಡೆಸಿ ಒಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕು ಅಂತ ಸಲಹೆ ಕೊಟ್ಟರು. ಅಲ್ಲದೆ ಸಂಜೆ 5 ಗಂಟೆಯಿಂದ ಸುದೀರ್ಘ ಚರ್ಚೆ ಆಗಲಿದೆ ಅಂತ ಸದನಕ್ಕೆ ತಿಳಿಸಿದರು. ಆದರೆ ಸಂಜೆ 5 ಗಂಟೆಗೆ ಬರ್ತಾ ಇದ್ದಂತೆ ಕಲಾಪ ಆರಂಭವಾದಾಗ ಗದ್ದಲದಿಂದಾಗಿ ಮತ್ತೆ ನಾಳೆಗೆ ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ಪ್ರತಿಭಟನಾ ನಿರತರ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಪ್ರಸ್ತಾಪಿಸಿ ಘೋಷಣೆ ಕೂಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದರು. ಇದು ನಮ್ಮ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಮೇಲಾದ ಅತ್ಯಂತ ಗಂಭೀರವಾದ ದಾಳಿಗಳಲ್ಲಿ ಒಂದಾಗಿದೆ. ತಮ್ಮ ಧ್ವನಿ ಎತ್ತಿದ್ದಕ್ಕಾಗಿ ವಿದ್ಯಾರ್ಥಿಗಳನ್ನು ಥಳಿಸಿ ಎಳೆದಾಡಿ ಅಪರಾಧಿಗಳಂತೆ ನಡೆಸಿಕೊಂಡ ಘಟನೆ ಹಿಂದೆಂದೂ ಸಂಭವಿಸಿರಲಿಲ್ಲ. ಗೃಹ ಸಚಿವ ಅಮಿತ್ ಶಾ ಅವರನ್ನು ಹೊಣೆಗಾರನಾಗಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಇನ್ನು ವಿಪಕ್ಷಗಳ ಗದ್ದಲಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ದೇಶಾದ್ಯಂತ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿರುವ ಕಳವಳಗಳನ್ನು ಗಮನದಲ್ಲಿಟ್ಟುಕೊಂಡು ಲೋಕಸಭೆಯಲ್ಲಿ ಪ್ರಮುಖ ಮಸೂದೆಯನ್ನು ಮಂಡಿಸಲಾಗಿದೆ. ಆದರೆ ಸುಗಮ ಕಲಾಪಕ್ಕೆ ವಿಪಕ್ಷಗಳು ಅಡ್ಡಿ ಮಾಡ್ತಾ ಇರೋದು ಬೇಸರ ಸಂಗತಿ ಅಂತ ಹೇಳಿದರು. The rarest of the rarest should be consensus of the whole house. It is not there what I can do. It is never happened in the history of India that the boys were beaten and they were dragged. The palace. House is getting again to make against usual. Amit Shah is responsible. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಧರ್ಮೇಂದ್ರ ಪ್ರಧಾನ್ ಇವತ್ತು ಸಂಸತ್ಗೆ ಆಗಮಿಸಿದರು. ಈ ವೇಳೆ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ಪ್ರಧಾನ್ಗೆ ಟೋಪಿ ಶಾಲು ಹಾಕಿ ಜಿಂದಾಬಾದ್ ಘೋಷಣೆ ಕೂಗಿ ಬರಮಾಡಿಕೊಂಡ್ರು. ಆದರೆ ವಿಪಕ್ಷಗಳು ಪೇಪರ್ ಕಳ್ಳ ಅಂತ ಘೋಷಣೆ ಕೂಗಿದ್ರು. ಲಾಠಿ ಏಟಿಗೆ ಲೆಕ್ಕ ಕೊಡಿ ಅಂತ ಬ್ಯಾನರ್ ಹಿಡಿದು ಪ್ರದರ್ಶನ ಮಾಡಿದ್ರು. ಈ ವೇಳೆ ರಾಹುಲ್, ಅಖಿಲೇಶ್, ಪ್ರಿಯಾಂಕಾ ಸೇರಿದಂತೆ ಇಂಡಿ ಕೂಟದ ಪ್ರಮುಖ ನೇತಾರರು ಭಾಗಿಯಾಗಿದ್ದರು. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಪವನ್ ಖೇರಾ ಅವರು ಮಾತನಾಡಿ, ಬಿಲ್ಕಿಸ್ ಬಾನೋ ರೇಪ್ ಅಪರಾಧಿಗಳನ್ನು ಸ್ವಾಗತ ಮಾಡಿದವರು ಇವರೇ. RSS ಅಜೆಂಡಾವನ್ನು ಶಿಕ್ಷಣ ಸಚಿವಾಲಯದ ಮೂಲಕ ಜಾರಿಗೊಳಿಸಿದ RSSನವರಿಗೆ ಪ್ರಧಾನವರೇ ಹೀರೋ. ಪ್ರಧಾನ್ ನಿಜ ಸ್ವರೂಪ ಏನು ಅಂತ ಈಗ ಜನರಿಗೆ ತಿಳಿದಿದೆ. ಅದನ್ನು ಬೀದಿಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಬಹುದಾಗಿದೆ ಅಂತ ಹೇಳಿದರು. ಈ ಮಧ್ಯೆ ಸಂಸತ್ ಪಡಸಾಲೆಯಲ್ಲಿ ಮಾಧ್ಯಮಗಳ ಜೊತೆ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಮಾತಾಡ್ತಾ ಇದ್ರು. ಈ ವೇಳೆ ಮಾತನಾಡಿಸಿದ ಜೈರಾಮ್ ರಮೇಶ್ ಅವರಿಗೆ, ನಾನು ಸ್ಟ್ರೀಟ್ ಫೈಟರ್, AC ರೂಮಲ್ಲಿ ಕೂತ ಕಾರ್ಯಕರ್ತ ಅಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಇವತ್ತಿನ ಡೆವಲಪ್ಮೆಂಟ್, ಇವತ್ತು ಪರ್ಟಿಕ್ಯುಲರ್ ಆಗಿ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಯಾರು ವಿರೋಧ ಪಕ್ಷದವರಿಗೆ ಈ ಸುದ್ದಿ ಶಾಂತವಾಗೋದು ಬೇಡ. ಈಗ ಕೇಂದ್ರ ಸರ್ಕಾರದವರು ಏನೇನು ಕ್ರಮ ತಗೊಂಡಾಯಿತು, ಅವ್ರ ಬೇಡಿಕೆಗಳೇನಿತ್ತು ಈಡೇರಿಸ್ತೀವಿ ಅಂತ ಹೇಳಿದ್ದಾಯಿತು. ಅದಕ್ಕೋಸ್ಕರನೇ ಒಂದು ಬಿಲ್ ತರ್ತಾ ಇದ್ದಾರೆ. ಅದಕ್ಕೂ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂದರೆ ಇವ್ರ ಲೆಕ್ಕಾಚಾರ ಏನು ಅಂತ ಅಲ್ಲ. ಒಂದು ಇದರಲ್ಲಿ ಉತ್ತರ ಕೊಡಬೇಕಾಗಿರುವಂಥದ್ದು ಕೇಂದ್ರದ ಜವಾಬ್ದಾರಿ ಇದೆ. ಯಾಕಂದರೆ ಲಾಠಿ ಚಾರ್ಜ್ ಮಾಡಿ ಆ ರೀತಿಯಲ್ಲಿ ಹೊಡೆಯುವಂತಹ ಪ್ಯಾಲೆಟನ್ನು ಯೂಸ್ ಮಾಡಿರೋದು, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೇಂದ್ರ ಕೊಡಲೇಬೇಕಾಗತ್ತೆ. ಮೌನಕ್ಕಂತೂ ಇರೋಕ್ಕಾಗೋದಿಲ್ಲ. ನಾನೇನೋ ಮಾಡಿಬಿಟ್ಟಿದ್ದೀನಿ, ನಾನು ರಾಜೀನಾಮೆ ಕೊಡಿಸ್ಬಿಟ್ಟಿದ್ದೀನಿ ಅಂತಲ್ಲ. ಯಾಕೆ ಆ ಪ್ರಮಾಣದಲ್ಲಿ ಲಾಠಿ ಚಾರ್ಜ್ ಆಯಿತು? ಪೆಲೆಟನ್ನು ಯಾಕೆ ಹೊಡೆಯೋ ಮಟ್ಟಕ್ಕೆ ಹೋದ್ರಿ? ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಯಾಕೆ ಹೊಡಿಬೇಕಾಗಿತ್ತು? ಈ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಅವ್ರಿಗೂ ಇದೆ. ಖಂಡಿತ. ಎಸ್ ಸರ್. ಇನ್ನು ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತು
ಪ್ರಮುಖವಾಗಿ ಒಂದು ಪ್ರಸ್ತಾಪ ಆಗುತ್ತೆ, ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಆದಂತಹ ಅತ್ಯಂತ ಗಂಭೀರ ದಾಳಿಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗಿರುವಂಥ ಲಾಠಿ ಚಾರ್ಜ್ ಕೂಡ ಕಾರಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದರು. ಅದಕ್ಕೆ ಉತ್ತರವನ್ನ ಕೇಂದ್ರ ಸರ್ ಅವರೇ ಮಂತ್ರಿ ಆಗಿದ್ದಾಗ ಗುಂಡೂರಾಯರ ಕಾಲದಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡಿದ್ದು ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿ ಅಲ್ವಾ? ಈ ತರದ ಕತೆಗಳನ್ನ ಕಟ್ಟೋದು ಅಪೋಸಿಷನ್ಗೆ ಹೊಸದು ಅಲ್ಲ, ಅವ್ರು ಕಟ್ಟಬಾರ್ದು ಅಂತ ನಾವು ನಿರೀಕ್ಷೆನೂ ಮಾಡಬಾರ್ದು. ಒಂದು ಕಥೆಯಿಂದ ಇನ್ನೊಂದು ಕತೆ ಕಟ್ತಾರೆ, ಆಲ್ ರೈಟ್. ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗ ಕೇಳಿದ ಹುಡುಗರಿಗೆ ಹೊಡೆದ್ರಲ್ಲ, ಅದು ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿ ಅಲ್ವಾ? ಹಂಗೆಲ್ಲ ತಗೋಬಾರ್ದು ಸೀರಿಯಸ್ ಆಗೋದನ್ನ. ರೈತರ ಮೇಲೂ ಆಯ್ತಲ್ಲ ಸರ್ ಮಹದಾಯಿ ಹೋರಾಟದಲ್ಲಿ, ಅದನ್ನೇ ಹೇಳ್ತೇವೆ. ಮಹದಾಯಿ ಹೋರಾಟದ ಮೇಲೆ ಹೊಡೆದ್ರಲ್ಲ, ಅವಾಗ ಏನಂತಾರೆ? ಆಯ್ತು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವಾಗ ಯಾರ್ಯಾರು ಹೊಡೆದ್ರು ಅನ್ನೋದನ್ನ ಆಮೇಲೆ ಪಟ್ಟಿ ಮಾಡೋಣ ನಿಧಾನಕ್ಕೆ. ಈಗ ಅಪೋಸಿಷನ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ನಾವು ಮೊದಲ ಹಂತದ ಯುದ್ಧ ಗೆದ್ಬಿಟ್ಟಿದೀವಿ, ಇದನ್ನ ಮುಂದುವರಿಸಿಕೊಂಡು ಹೋಗಿ ಇದನ್ನ ಹೀಗೆ ಜೀವಂತವಾಗಿ ಉಳಿಸ್ಕೊಂಡ್ಬಿಟ್ರೆ ನರೇಂದ್ರ ಮೋದಿನ ಕೆಡವ್ಬಿಡ್ತೀವಿ ಅನ್ನೋ ಭ್ರಮೆನಲ್ಲಿವೆ ಈಗ ಅಪೋಸಿಷನ್ ಪಾರ್ಟಿಗಳು. ದಾಟ್ ಈಸ್ ಎ ಪ್ರಾಬ್ಲಮ್. ಬಿಕಾಸ್ ಕಾಕ್ರೋಚ್ ಪಾರ್ಟಿ ಎಂಬ ಪಾರ್ಟಿನೇ ನಾನು ಪೊಲಿಟಿಕಲಿ ಸೀರಿಯಸ್ ಆಗಿ ತಗೊಳಲ್ಲ. ಹೋರಾಟದ ವಿಚಾರದಲ್ಲಿ ಅವ್ರು ಮಾಡಿದ ಒಂದು ಉದ್ದೇಶದ್ದು ಸರಿ ಇತ್ತು, ನೀಟ್ ವಿಚಾರದಲ್ಲಿ. ಮುಂದಕ್ಕೆ ಅವ್ರ ಕಾಕ್ರೋಚ್ ಸೋಕಾಲ್ಡ್ ಕಾಕ್ರೋಚ್ ಪಾರ್ಟಿ ಏನಾದ್ರೂ ಅಪ್ಪಿ ತಪ್ಪಿ ಅವ್ರ ಪೊಲಿಟಿಕಲ್ ಡಿಸಿಷನ್ ಬರಕ್ ಬಂದ್ರೆ ಆಗ ಅವ್ರ ಕಥೆನೇ ಬೇರೆ ಆಗತ್ತೆ. ಆಗ ಜನ ಅವ್ರನ್ನ ನೋಡೋ ರೀತಿನೇ ಬೇರೆ ಆಗತ್ತೆ. ಆಗ ಅವರು ಪಾಕಿಸ್ತಾನದ ಮೇಲೆ ಏನ್ ನಿಲುವು ತಗೋತಾರೆ ಅಂತ ನೋಡ್ತೀವಿ, ಆಗ ರಾಮ ಜನ್ಮಭೂಮಿ ಮೇಲೆ ಏನ್ ನಿಲುವು ತಗೋತಾರೆ ನೋಡ್ತೀವಿ. ಈಗ ನೀಟ್ ಇಶ್ಯೂನಲ್ಲಿ ಕಾಕ್ರೋಚ್ ಪಾರ್ಟಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಬೆಂಬಲ ಇದೆ. ಅದನ್ನೇ ಬುಡವಾಗಿಟ್ಕೊಂಡು ಏನು ಅಳ್ಳಾಡಿಸ್ಬಿಡ್ತೀವಿ, ಈಗ ಸರ್ಕಾರನೇ ಕೆಡವ್ಬಿಡ್ತೀವಿ, ಮೋದಿನೇ ಉದುರಿಸ್ಬಿಡ್ತೀವಿ ಕೆಳಕ್ಕೆ ಅನ್ನೋ ತರ ಭ್ರಮೆಗೆ ಕಾಂಗ್ರೆಸ್ ಬಂದಿದೆ. ಯಾಕೆ ಅಂದ್ರೆ ಕಾಂಗ್ರೆಸ್ಗೆ ತನ್ನ ಯಾವುದೇ ಶ್ರಮವಿಲ್ಲದೆ ಒಂದು ಇಶ್ಯೂ ಸಿಕ್ಕಿದೆ. ಯಾರೋ ಮಾಡ್ಕೊಟ್ಟಿದ್ದು ಊಟನ ಇವ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು. 2 ತಿಂಗಳಾದ್ಮೇಲೆ ಸರ್ ಅಲ್ಲ, ಇವ್ರ ಕೈಲಿ ಏನು ಮಾಡಕ್ ಆಗ್ಲಿಲ್ವಲ್ಲ. 2 ತಿಂಗಳ ಕತೆ ಕಾಯ್ತಿದ್ರಂತ 2 ತಿಂಗಳಲ್ಲಿ ಕಾಂಗ್ರೆಸ್ನವರು. ಅದ್ಯಾಕೆ ಇದೇ ರೆವಲ್ಯೂಷನ್, ಇದೇ ಕ್ರಾಂತಿಯನ್ನ ಕಾಂಗ್ರೆಸ್ ಪಾರ್ಟಿನವ್ರು ಯಾಕೆ ಮಾಡಕ್ ಆಗ್ಲಿಲ್ವಂತೆ? ಅದ್ಯಾಕೆ ಮಾಡ್ಲಿಲ್ವಂತೆ? ಅವ್ರು ಮಾಡಿದ ಮೇಲೆ, ಅವ್ರ ಜನನ್ ಸೇರ್ಸಿದ ಮೇಲೆ, ಅವ್ರ ಹುಡುಗರನ್ನ ಒಂದು ಮಾಡಿದ ಮೇಲೆ ಇವ್ರೊಬ್ಬ ಪ್ರಧಾನಮಂತ್ರಿ ಮನೆ ಮುಂದೆ ನಿಂತ್ಕೊಂಡು ಡ್ರಾಮಾ ಮಾಡಕ್ ಇವ್ರೊಬ್ಬರೇ ಬೇಕಾ? ಇನ್ನು ಮುಂದಕ್ಕೆ ನಾವು ನೋಡ್ಬೇಕಾಗಿರೋದು ಇಶ್ಯೂ ಎರಡು ಬೇರೆ ಬೇರೆ. ಈಗ ರಾಜಕೀಯವಾಗಿ ಈ ಇಶ್ಯೂ ತೆಗೆದುಕೊಂಡು ಹೋಗೋದು ಅಂದ್ರೆ ರಾಜಕೀಯವಾಗೇ ನೋಡ್ಬೇಕು. ಅರ್ಥ ಆಯ್ತಾ? ಕಾಕ್ರೋಚ್ ಪಾರ್ಟಿಯನ್ನ ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡೋದಾದ್ರೆ ನೋಡೋಣ, ನೋ ಪ್ರಾಬ್ಲಮ್. ಲೆಟ್ ಇಟ್ ಬಿಕಮ್ ಎ ಪೊಲಿಟಿಕಲ್ ಪಾರ್ಟಿ. ಅವರು ಪೊಲಿಟಿಕಲ್ ಪಾರ್ಟಿ ಆಗಲಿ, ಬಟ್ ಅವ್ರನ್ನ ಪೊಲಿಟಿಕಲಿನೇ ಅನಲೈಸ್ ಮಾಡ್ತೀವಾಗ. ಅವ್ರನ್ನ ಅಲ್ಲೇ ಅನಲೈಸ್ ಮಾಡ್ತೀವಿ. ನೀವು ಆರ್ಟಿಕಲ್ 372 ಜಮ್ಮು ಕಾಶ್ಮೀರ ತೆಗೆದಿದ್ದಕ್ಕೆ ಏನ್ ಹೇಳ್ತೀಯಾ ಹೇಳಯ್ಯ ಅಂತ ಕೇಳ್ತೀವಿ. CAA ತಂದಿದ್ದಕ್ಕೆ ಏನ್ ಹೇಳ್ತೀಯಾ ಹೇಳಯ್ಯ ಅಂತ ಕೇಳ್ತೀವಿ ಅಲ್ವಾ? ಹಾಗಾಗಿ ಈಗ ಕಾಂಗ್ರೆಸ್ ಮತ್ತೆ ಅಪೋಸಿಷನ್ ಗಳು ಏನ್ ಅನ್ಕೊಂಡ್ಬಿಟ್ಟಿವೆ ಅಂದ್ರೆ, ಯಾರೋ ಅಡಿಗೆ ಮಾಡಿದ್ದನ್ನ ಅಚ್ಚುಕಟ್ಟಾಗಿ ಕೂತ್ಕೊಂಡು ಊಟ ಮಾಡ್ಬಿಡೋಣ, ಇದನ್ನೇ ದೊಡ್ಡ ರೆವಲ್ಯೂಷನ್ ತರ ತಗೊಂಡು ಹೋಗ್ಬಿಡೋಣ, ನೇಪಾಳದ ತರ ಬಾಂಗ್ಲಾದೇಶ ತರ ಕ್ರಾಂತಿಯನ್ನ ಮೂಡಿಸ್ಕೊಂಡ್ಬಿಡ್ಬೋದು, ಸರ್ಕಾರ ಬೀಳಿಸ್ಬಿಡ್ಬೋದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಅದ್ ಹಂಗ ವರ್ಕ್ ಆಗಲ್ಲ. ಅದು ಇಟ್ ಡಸ್ ನಾಟ್ ವರ್ಕ್ ಲೈಕ್ ದಟ್. ಬಟ್ ಇದೇ ತರ ಕಾಂಗ್ರೆಸ್ನವರು ಭ್ರಮೆನಲ್ಲಿದ್ದಾರೆ ಅಂದ್ರಲ್ಲ ಸರ್, ಇದೇ ತರ CJP ಅವರು ಇದಾರಾ ಅಂತ? ಯಾಕೆಂದ್ರೆ ಅವ್ರದೇ ಹೇಳಿಕೆಗಳು ಇದು ಇನ್ನೂ ಆರಂಭ, ನಾವು ಮುಂದಿನ ಬೇರೆ ಬೇರೆ ವಿಚಾರಗಳಿಗೆ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಯ್ತಾಯ್ತು, ಬಿಜೆಪಿಯವರು ಭ್ರಮೆಲೇ ಇದ್ದಾರೆ, ಅದರಲ್ಲೂ ಯಾವ ಅನುಮಾನನೂ ಇಲ್ಲ. ಆ ಭ್ರಮೆ ಏನಪ್ಪಾ ಅಂತಂದ್ರೆ, ನಮ್ಮನ್ನ ಯಾವನು ತಡೆಯೋನಿರ್ಲಿಲ್ಲ, ಇಲ್ಲ ನಮ್ಮನ್ನ ಯಾವನು ಕೆಡವೋನಿಲ್ಲ, ನಮಗ್ ಗೊತ್ತಿದೆ ಇವ್ರನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನೋಂತಹ ಅಧಿಕಾರದ ಅಮಲಿನ ಭ್ರಮೆ ಅವ್ರಿಗೂ ಇದೆ. ರೈಟ್, ನಾನು ಅವ್ರಿಗೆ ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಆದ್ರೆ ಕಾಂಗ್ರೆಸ್ ಅಥವಾ ಕಾಕ್ರೋಚ್ ಪಾರ್ಟಿ ಶುಡ್ ನಾಟ್ ಬಿ ಟ್ರೀಟೆಡ್ ಅಂಡ್ ಇವ್ಯಾಲ್ಯೂಯೇಟೆಡ್. ಅಂದ್ರೆ ಅದರ ಪರಾಮರ್ಶೆ ರಾಜಕೀಯವಾಗಿ ಆಗ್ಬಾರ್ದು. ಅದು ಹೋರಾಟದ ಪರಾಮರ್ಶೆ ಅಷ್ಟೇ. ಕಾಕ್ರೋಚ್ ಪಾರ್ಟಿ ವಿಲ್ ಕಾಕ್ರೋಚ್ ಪಾರ್ಟಿ ಡಿಕ್ಲೇರ್ ಟುಮಾರೋ ವಿ ಆರ್ ಗೋಯಿಂಗ್ ಟು ಕಂಟೆಸ್ಟ್ ಲೋಕಸಭಾ ಎಲೆಕ್ಷನ್ಸ್? ಲೆಟ್ ದೆಮ್ ಡಿಕ್ಲೇರ್, ನೋಡೋಣ, ಲೆಟ್ ದೆಮ್ ಡಿಕ್ಲೇರ್. ಆಗ ಇದೇ ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ ಏನ್ ಹೇಳುತ್ತೆ ಅಂತ ನಾನು ನೋಡ್ತೀನಿ. ಆಗ ನಾನು ನೋಡ್ತೀನಿ ಅವಾಗ ಏನ್ ಹೇಳ್ತಾರೆ ಅಂತ, ಅಲ್ವಾ? ಹಂಗಾಗಲ್ಲ. ಬಿಜೆಪಿನೂ ಭ್ರಮೆಯಲ್ಲಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆ ಭ್ರಮೆ ಇನ್ನೊಂದು ಅಧಿಕಾರದ ಅಮಲಿನ ಭ್ರಮೆ ಅದು.
ಕಾಂಗ್ರೆಸ್ಸಿನ ಭ್ರಮೆ ತನಗೆ ಇಲ್ಲಿವರೆಗೂ ಮಾಡಕ್ಕಾಗದಿದ್ದನ್ನು ಇನ್ಯಾರೋ ಮಾಡಿದ್ದಾರ ಲಾಭ ಪಡೆಯುವ ಭ್ರಮೆ. ಇಬ್ಬರು ಭ್ರಮೆನೆ. ಇವರ ಭ್ರಮೆಯನ್ನ ಇಳಿಸುವ ಶಕ್ತಿ ನಮಗಿದೆ ಅಷ್ಟೇ, ವೋಟರ್ಸ್. ಎಸ್. ಬಟ್ ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಸದನಕ್ಕೆ ಹೋಗ್ತಾರೆ ಸರ್. ಆ ಟೈಮಲ್ಲಿ ಪೇಪರ್ ಕಳ್ಳ ಅನ್ನುವಂತಹ ಕೂಗುಗಳು ಕೇಳಿ ಬರುತ್ತೆ. ಅದಾದ ನಂತರ ಒಂದಿಷ್ಟು ಮಾತಿನ ನಡೆಯುತ್ತೆ ಸರ್ ಅವೆಲ್ಲ. ಬಟ್ ಈಗ AK-47 ಎಲ್ಲ ಈ ಬಿಹಾರದಲ್ಲಿ ಬಳಕೆ ಮಾಡಿರುವಂಥ ವಿಚಾರವನ್ನು ನೋಡ್ತಾ ಇದ್ರೆ, ಈ ಕಡೆಗೆ ದೆಹಲಿಯಲ್ಲಿ ಪೈಲಟನ್ನು ಬಳಕೆ ಮಾಡ್ತಾರೆ, ಅಲ್ಲಿ AK-47 ಗನ್ನನ್ನು ಬಳಕೆ ಮಾಡ್ತಾರೆ, ಫೈರ್ ಮಾಡ್ತಾರೆ. ಇವೆಲ್ಲ ಉತ್ತರವನ್ನ ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರಕ್ಕೆ ಇಲ್ವಾ ಸರ್ ಆಗಿದ್ದಾಗ? ಉತ್ತರ ಕೊಡಬಹುದು. ಬಿಹಾರಲ್ಲಿ AK-47 ಬಳಕೆ ಮಾಡಿದ್ದಕ್ಕೆ ಕೇಂದ್ರ ಉತ್ತರ ಕೊಡಬೇಕಾಗಿಲ್ಲ, ಬಿಹಾರ ಉತ್ತರ ಕೊಡಬೇಕು. ಓಕೆ. ಕೇಂದ್ರ ಅಲ್ಲ. ಲಾ ಅಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಬಿಹಾರ ಆದ್ರೂ ಅಷ್ಟೇ, ನಾಳೆ ಕರ್ನಾಟಕ ಆದ್ರೂ ಅಷ್ಟೇ. ಓಕೆ. ನಂಬರ್ 1. ನಂಬರ್ 2, AK-47 ಯೂಸ್ ಮಾಡುವಂತ ಯಾವ ಸರ್ಕಾರನು ಯಾವ ಪೊಲೀಸ್ನವನಿಗೂ ಹೇಳಿರಲ್ಲ. ಆ ಪೊಲೀಸ್ ಆಫೀಸರ್ ತನ್ನ ಓವರ್ ಎಂತೂಸಿಯಾಸಮ್ ಅಲ್ಲೋ ಅಥವಾ ತಲೆ ಕೆಟ್ಟವನಾಗೋ ಹುಚ್ಚಿನ ತರ ಬಳಸಿರ್ತಾನಷ್ಟೇ ಅದನ್ನ. ಹಾಗಾಗಿ ನನಗದು ಗಂಭೀರವಾಗಿ ಅದಲ್ಲ. ಅದ್ರ ಮೇಲೆ ಕ್ರಮ ತಗೋಬೇಕು. ಅದನ್ನ ಬಳಸಿದ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಿ. ಅವ್ನ್ ಯಾಕೆ ಅದನ್ನ ಬಳಸೋ ಪರಿಸ್ಥಿತಿ ತಂದ್ಕೊಂಡ ಅನ್ನೋದ್ರ ಬಗ್ಗೆ ಇನ್ಕ್ವೈರಿ ಮಾಡಿ. ಅವೆಲ್ಲ ಕರೆಕ್ಟ್ ಆಗಿದೆ. ಬಟ್ ಅದಕ್ಕೆ ನರೇಂದ್ರ ಮೋದಿ ಕಾರಣ ಅಂತಂದ್ರೆ, ಹೌದು, ಮಂಗಳ ಗ್ರಹದಲ್ಲಿ ಒಂದು ಕಲ್ಲು ಉರುಳಿ ಬಿತ್ತಂತೆ, ನರೇಂದ್ರ ಮೋದಿ ಕಾರಣ ಅಂದ್ರೆ ಏನ್ ಮಾಡೋಣ? ಹಂಗಾಗಲ್ಲ. ಇಶ್ಯೂನ ನಾವು ಬಹಳ ಕೇರ್ಫುಲಿ ನೋಡ್ಬೇಕು. ನಂಬರ್ 2 ಬನ್ನಿ. ನೀವು ರಬ್ಬರ್ ಬುಲೆಟ್ ಹೇಳಿದ್ರಿ. ಹೌದು. ಓಕೆ. ಲಾಠಿ ಚಾರ್ಜ್ ವಿಫಲವಾದ ನಂತರ ಪೊಲೀಸ್ನವ್ರಿಗಿರೋ ನೆಕ್ಸ್ಟ್ ಮಾರ್ಗನೇ ರಬ್ಬರ್ ಬುಲೆಟ್. ಓಕೆ. ಅವ್ರಿಗೆ ಇನ್ಯಾವ ಮಾರ್ಗನೂ ಇಲ್ಲ. ಎಸ್. ಹಾಗಾದ್ರೆ ನೀವು ರಬ್ಬರ್ ಬುಲೆಟು ಮಾಡಬೇಡ, ಲಾಠಿ ಚಾರ್ಜು ಮಾಡಬೇಡ, ಇನ್ನೊಂದು ಮಾಡಬೇಡ ಅಂತಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಆಸ್ತಿ ಪಾಸ್ತಿ ನಷ್ಟ ಆಗಿ ಇನ್ನೇನಾರು ಆದ್ರೆ ಆಗೇನ್ ಹೇಳ್ತೀರಿ? ಪೊಲೀಸ್ನವರ ವೈಫಲ್ಯ, ಏನು ಮಾಡ್ತಿದ್ರಿ ರೀ ಪೊಲೀಸ್ನವರು ಅಂತೀರಿ. ಎಕ್ಸಾಕ್ಟ್ಲಿ, ಅದು ಬಂದೇ ಬರುತ್ತೆ ಸರ್. ನೀವು ಅದು ಮಾಡಬೇಡ ಅಂತೀರಿ, ಇದು ಮಾಡಬೇಡ ಅಂತೀರಿ. ಹಂಗಾಗಿ ಏನ್ ಮಾಡ್ಬೇಕು ಅಂತ ಯಾವನಾರೊಬ್ಬ ಬಂದು ಹೇಳಪ್ಪ ನನಗೆ. ಈ ಕಾಂಗ್ರೆಸ್ ಕೇಳ್ತಾ ಇರೋ ರೀತಿಯಲ್ಲಿ ನೋಡಿದ್ರೆ ಹೊಡಿಲೇಬಾರ್ದಾಗಿತ್ತು, ಲಾಠಿನೂ ಎತ್ತಬಾರ್ದಾಗಿತ್ತು. ಆಯ್ತಪ್ಪ, ವಿದ್ಯಾರ್ಥಿಗಳಿಗೆ ಧಾರವಾಡದಲ್ಲೂ ಹೊಡಿಬಾರ್ದಿತ್ತಪ್ಪ. ವಿದ್ಯಾರ್ಥಿಗಳಿಗೆ ಧಾರವಾಡದಲ್ಲೂ ಹೊಡಿಬಾರ್ದಿತ್ತಲ್ಲ. ಹೌದು. ಕನ್ನಡ ಹೋರಾಟಗಾರರ ಮೇಲೆ ದಾಳಿ ಮಾಡಬಾರ್ದಲ್ಲ ಅವಾಗ. ಹೌದು ಅಲ್ವಾ? ಹಾಗಾಗಲ್ಲ. ಪೊಲೀಸ್ನವ್ರಿಗೆ ಕೆಲವು SOPಗಳಿರುತ್ತವೆ. ಲಾಠಿ ಚಾರ್ಜ್ ವಿಫಲವಾದರೆ ನಂತರದ ಮಾರ್ಗ ಏನು? ಮಾಬು ಅಂದ್ರೆ ಗುಂಪು ಹಿಂಸಾಚಾರದ ರೂಪದಲ್ಲಿ ಕಾಣಿಸುತ್ತಿದೆ ಅಂತ ಅನ್ನಿಸಿದ್ರೆ ಸ್ಥಳದಲ್ಲಿರುವ ಪೊಲೀಸ್ ಅಧಿಕಾರಿ ನೆಕ್ಸ್ಟ್ ಏನ್ ಮಾಡಬೇಕು ಪ್ರಶ್ನೆ ಇದೆ. ಅದಕ್ಕೆ ಅವನಿಗಿರೋದು ನೆಕ್ಸ್ಟ್ ಪ್ರಶ್ನೆಯಲ್ಲಿ ರಬ್ಬರ್ ಬುಲೆಟ್, ಓಕೆ, ರೆಗ್ಯುಲರ್ ಬುಲೆಟ್ ಅಲ್ಲ. ಓಕೆ. ಹಾಗಾಗಿ ಈ ತರದ ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್, ನಾಳೆ ಕರ್ನಾಟಕದಲ್ಲಿ ಬಂದಾಗ್ಲೂ ಇದೇ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರ್ರಿ ನೀವು ನಿಮ್ ಚೀಫ್ ಮಿನಿಸ್ಟರ್ ಆಗ? ಅವ್ನ್ ಯಾವನೋ ತಲೆ ಕೆಟ್ಟ ಅವ್ನು ಮಾತಾಡ್ತಾನೆ ಅಂತಂದ್ರೆ ನಾ ಹೇಳಿದ್ನ ಪೊಲೀಸ್ನವ್ರಿಗೆ ಅದ್ರ ಮೇಲೆಲ್ಲ ಕ್ರಮ ತಗೊಳ್ಳೋಣ ಬಿಡಿ ಅಂತಾರೆ. ಅಷ್ಟೇ ತಾನೆ? ಹೌದು. ಸೇಮ್ ಇದುವೆ. ಈ ಹೋರಾಟ ಆರಂಭ ಆದಮೇಲೆ ಕೇಂದ್ರ ಸರ್ಕಾರ ನಡ್ಕೊಂಡ ರೀತಿಯನ್ನು ಎಲ್ಲರೂ ಕೂಡ ಟೀಕೆ ಮಾಡಿದರು. ಬಟ್ ಕಳೆದ 2-3 ದಿವಸದಲ್ಲಿ ಹೋರಾಟವನ್ನು ಶಾಂತಗೊಳಿಸಿದ್ದು, ಅವರ ಬೇಡಿಕೆಗಳಿಗೆ ಓಕೆ ಎಂದಿದ್ದು, ಮೋದಿಯವರು ಮೇಲಿಂದ ಮೇಲೆ ಸೆಲ್ಫಿ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ದು, ಇದೆಲ್ಲ ನೋಡಿದ್ರೆ ಇದು ಹಿನ್ನಡೆ ಅಂತ ಹೇಳ್ಬೋದಾ ಸರ್ ಕೇಂದ್ರ ಸರ್ಕಾರಕ್ಕೆ? ನಾನು ಹಿನ್ನಡೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಹಿನ್ನಡೆ ಅಂತ ಹೇಳಲಿಕ್ಕೆ ನನಗೆ ಇನ್ನೂ ಟೈಮ್ ಇದೆ, ಅದನ್ನ ನಾನು ಪರಾಮರ್ಶೆ ಮಾಡಲಿಕ್ಕೆ. ಆದರೆ ಪಾಠ ಕಲಿಯುವುದನ್ನ ತಡ ಮಾಡಿಕೊಂಡ್ರು ಅಂತ ಮಾತ್ರ ಹೇಳ್ತೀನಿ. ಓಕೆ. ಅವಶ್ಯಕತೆ ಇಲ್ಲದ ಗಾಯವನ್ನ ಮೈ ಮೇಲೆ ಮಾಡ್ಕೊಂಡ್ರಿ ಇವರು ಅಂತ ಹೇಳ್ತೀನಿ. ಈ ತೀರ್ಮಾನಗಳನ್ನ ಮೊದಲೇ ತೆಗೆದುಕೊಂಡು ಹೀರೋಗಳಾಗಿ ಮೆರಿಬೇಕಾಗಿದ್ದವರು ವಿಲನ್ಗಳಾಗ ಹೊರಟ್ರಲ್ಲ ಈ ಅಯೋಗ್ಯರು ಅಂತ ಕರಿತೀನಿ ಬೇಕಾರೆ. ಅದು ಹೇಳ್ತೀನಿ ನಾನು. ಬಟ್ ಇದು ಹಿನ್ನಡೆ ಅಂದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ನರೇಂದ್ರ ಮೋದಿ ಅಥವಾ ಬಿಜೆಪಿಗೆ ಹಿನ್ನಡೆ ಅಂತಂದ್ರೆ ಯಾವುದರಿಂದ ಅದನ್ನ ಅಳಿತೀರಿ? ನಾಳೆ ರಾಜಕೀಯವಾಗಿ ಅಳಿಬೇಕು ನೀವು, ಅಷ್ಟೇ ತಾನೆ? ಇನ್ನೇನ್ ಅಳಿತೀರಿ? ಹೌದ್ ತಾನೆ? ರಾಜಕೀಯವಾಗಿ ಅಳಿಬೇಕಾಗತ್ತೆ. ರಾಜಕೀಯವಾಗಿ ಅಳಿದೆ ಇನ್ಯಾವ್ದ್ರಲ್ಲಿ ಅಳಿತೀರಿ? ಹಿನ್ನಡೆ ಅಂದ್ರೆ ಏನ್ ಹೇಳೋಣ? ಆದ್ರಿಂದ ರಾಜಕೀಯವಾಗಿ ಅಳೆಯಲಿಕ್ಕೆ ನನಗೆ ಯಾವುದೇ ಪರೀಕ್ಷೆ ಸಮೀಪದಲ್ಲಿ ಕಾಣಿಸ್ತಾ ಇಲ್ಲ. ಯಾವುದೇ ಒಂದು ಪರೀಕ್ಷೆ ಬಂದಾಗ ಅದನ್ನ ನೋಡಿ ಹೇಳ್ತೀನಿ. ಈಗ ನಾಳೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಜನ್ಜಿ, ಕಾಕ್ರೋಚು,
ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಬೋಗಸ್ಗಳ. ಅದಕ್ಕೆ ಹೇಳಿದ್ದು ವಿ ಹ್ಯಾವ್ ಟು ವೇಟ್. ಹಿನ್ನಡೆ ಅಂದರೆ ಏನು, ಕಾಯ್ಬೇಕು ನಾವಿನ್ನುವೆ. ಬಟ್ ಇವತ್ತು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದು ವಿಚಾರ ಬಂತು ಸರ್ ಇವತ್ತು. ಅದೇನಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋದು ನಾಗರಿಕನ ಸಂವಿಧಾನ ನೀಡಿರೋ ಹಕ್ಕು. ಬಟ್ ಹಂಗಂತ ಹೇಳ್ಬಿಟ್ಟು ಪೊಲೀಸರು ಅತಿಯಾದ ಬಲಪ್ರಯೋಗ ನಡೆಸೋದನ್ನ ಸಮರ್ಥನೆ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದಟ್ ಇಸ್ ಕರೆಕ್ಟ್, ಅದು ನನ್ನ ಸರಿ ಅದು. Yes. ಆದ್ರೆ ಶಾಂತಿಯುತವಾದ ಪ್ರತಿಭಟನೆ ಯಾವುದು ಅನ್ನೋದನ್ನ ನಿರ್ಧಾರ ಮಾಡೋದು ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ. ಎಸ್, ಸ್ಥಳದಲ್ಲಿರುವಂತ ಶಾಂತಿಯುತವಾದ ಪ್ರತಿಭಟನೆ ಯಾವುದು ಅನ್ನೋದನ್ನ ಸ್ಥಳದಲ್ಲಿರೋ ಅಧಿಕಾರಿ ತೀರ್ಮಾನ ಮಾಡಬೇಕು. ಎಸ್, ಹೌದು. ಅದಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಕ್ ಬರಲ್ಲ, ಕೂತ್ಕೊಂಡು ಹೇಳೋದ್ ಸುಲಭ, ನಾವು ಬೇಕಾರೆ. ಅದಕ್ಕೆ ಆ ಸ್ಥಳದಲ್ಲಿದ್ದ ಅಧಿಕಾರಿ ಅತಿರೇಕವನ್ನ ತೋರಿಸಿದ್ದಾನೆ, ದುರ್ವರ್ತನೆಯನ್ನ ಪ್ರದರ್ಶನ ಮಾಡಿದ್ದಾನೆ, ಅನಿವಾರ್ಯತೆ ಅಲ್ಲದಿದ್ದರೂ ಆಕ್ರಮಣಕಾರಿಯಾಗಿ ವರ್ತನೆಯನ್ನ ತೋರಿಸಿದ್ದಾನೆ, ಅನಾವಶ್ಯಕವಾದಂತಹ ಬಲಪ್ರಯೋಗಗಳನ್ನ ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತಾ ಇದ್ದರೆ ಆಗ ಅವನ ಮೇಲೆ ಕ್ರಮ ಶತಸಿದ್ಧವಾಗಬೇಕು. ಓಕೆ. ಇದು ಬಿಟ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಶಾಂತ ಪ್ರತಿಭಟನೆ ಮಾಡುದು ಹಕ್ಕು, ಎಲ್ಲವನ್ಗೂ ಗೊತ್ತು ಹಕ್ಕು ಅಂತ, ನನಗೂ ಗೊತ್ತದು. ಹೌದು. ಆದ್ರೆ ಯಾವುದು ಶಾಂತ ಅನ್ನೋದನ್ನ ತೀರ್ಮಾನ ಮಾಡೋನು ಯಾರು? ಒಬ್ಬ ಚಪ್ಲಿಲ್ ಹೊಡೆಯೋದು ಶಾಂತ ಅಲ್ಲ ಅಂತ ಹೇಳ್ಬೋದು, ಒಬ್ಬ ಕಲ್ಲಲ್ಲಿ ಹೊಡೆಯೋದು ಶಾಂತ ಪ್ರತಿಭಟನೆ ಅಂತ ಕರೀಬಹುದು, ಒಬ್ಬ ಬೆಂಕಿ ಹಚ್ಚೋದು ಶಾಂತ ಪ್ರತಿಭಟನೆ ಅಂತ ಅನ್ಬೋದು. ನನಗೆ ಗೊತ್ತಿಲ್ವಲ್ಲ. ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಆಫೀಸರ್ ಕನ್ಸರ್ನ್ಡ್. ಆಮೇಲೆ ಯಾವ ಪೊಲಿಟಿಕಲ್ ಪಾರ್ಟಿನಾರು ಆಗ್ಲಿ, ಕಾಂಗ್ರೆಸ್ ನಾರು ಆಗ್ಲಿ, ಬಿಜೆಪಿನಾರು ಆಗ್ಲಿ, ಯಾರು ಪೊಲೀಸ್ನವ್ರಿಗೆ ಈ ರೈತರಿಗೆ ಈ ವಿದ್ಯಾರ್ಥಿಗಳಿಗೆ ಮೂಳೆ ಮುರಿರಿ ಅಂತ ಹೇಳಲ್ಲ. ಇದೆಲ್ಲ ಸ್ಥಳದಲ್ಲೇ ಆಗುವ ನಿರ್ಧಾರಗಳು ಆ ಕ್ಷಣಕ್ಕಾಗತ್ವೆ. ಅದನ್ನ ಎದುರಿಸಬೇಕಾದ್ದು ಆಯಾ ಪೊಲಿಟಿಕಲ್ ಪಾರ್ಟಿಗಳ ಕರ್ತವ್ಯ ಅಷ್ಟೇ. ಓಕೆ, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಏನೋ ಪಡ್ಕೊಂಡ್ರು. ಆದರೆ ಸೆಷನ್ಗೆ ಬಂದಾಗ ಅವ್ರಿಗೆ ಟೋಪಿ ಹಾಕಿ, ಶಾಲ ಹಾಕಿ, ಹಾರ ಹಾಕಿ ಸನ್ಮಾನ ಮಾಡಿದ್ರಲ್ಲ, ಇದು ಏನು ಮೆಸೇಜ್ ಕೊಟ್ಟಂಗಾಯ್ತು ಸರ್ ಹಾಗಾದ್ರೆ? ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅದು ಅವ್ರ ಇಷ್ಟ, ನಮ್ಗೆ ಯಾಕೆ ಸಂಬಂಧ ಅದು? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರ ಹೆಸರಲ್ಲಿ ಸತ್ಯನಾರಾಯಣ ಪೂಜೆ ಬೇಕಾದ್ರೂ ಮಾಡಿಸಿ, ಅವ್ರ ಹೆಸರಲ್ಲಿ ಚಂಡಿಕಾ ಹೋಮ ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮಗೇನ್ ಸಂಬಂಧ ಇಲ್ಲ. ನಾವ್ ಯಾರ್ರಿ ನಿಮ್ಮನ್ನ ಧರ್ಮೇಂದ್ರ ಪ್ರಧಾನನ್ ಹೇಗೆ ನಡೆಸ್ಕೋಬೇಕು ಅಂತ ಹೇಳಕ್ಕೆ? ರೈಟ್. ಆದ್ರೆ ನೀವ್ ಹೇಗೆ ನಡೆಸ್ಕೊಂಡಿದ್ದೀರಿ ಅನ್ನೋದನ್ನ ನಾವು ನೋಡಿರ್ತೀವಿ, ಆ ಪ್ರಕಾರ ನಾವು ತೀರ್ಮಾನ ಮಾಡ್ಕೋತೀವಿ. ಬಟ್ ಈಗ ಸಿಜೆಪಿ ಅವರು ಸರ್, ಕಾಕ್ರೋಚ್ ಪಾರ್ಟಿ ಅವ್ರು ಹೇಳ್ತಾ ಇರುವಂಥದ್ದು 24 ಗಂಟೆ ಟೈಮ್ ಕೊಡ್ತೀವಿ ನಿಮಗೆ, ನೀವೆಲ್ಲ FIR ವಾಪಸ್ ತಗೊಳ್ಬೇಕು, ಆಮೇಲೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಡೆಡ್ ಲೈನ್ ಕೊಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಕೊಡ್ಲಿ ಬಿಡಿ. ಅಲ್ಲ, ಈ FIR ತಗೊಳಕ್ ಸಾಧ್ಯ ಆಗುತ್ತಾ ಸರ್? ತಗೊಳಕ್ ಆಗಲ್ಲ. ಯಾಕೆ ತಗೋಬೇಕು? ನಾಳೆ ಕೋರ್ಟ್ಗೆ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಬೇಕು ಇವರು. ಆಮೇಲೆ ಆ FIR ನಲ್ಲೂವೆ ಯಾವ ಸ್ವರೂಪದ FIR ಗಳಿವೆ ನೋಡ್ಬೇಕು. ಎಸ್. ಇವ್ರು ಹೆಂಗೆ AK-47 ಅಲ್ಲಿ ಗುಂಡು ಹೊಡೆದಿದ್ದ ಅಧಿಕಾರಿ ಮೇಲೆ ಕ್ರಮ ಅಂತಾರೋ ಹಾಗೆ ಇಲ್ಲಿ ಯಾರು ಒಬ್ಬ ಪ್ರತಿಭಟನೆಯಲ್ಲಿ ನಿರತನಾದವನು ಒಬ್ಬ ಪೊಲೀಸ್ನವನ ಮೇಲೆ ಕೈ ಮಾಡ್ತಾ ಇದ್ರೆ ಅದಕ್ಕೂ ಕ್ರಮ ಆಗ್ಲೇಬೇಕಲ್ಲ. ಖಂಡಿತ ಖಂಡಿತ. ಹೌದು. ಹಾಗಾಗಿ ಅದನ್ನೆಲ್ಲ ನಿಧಾನವಾಗಿ ಅಧ್ಯಯನ ಮಾಡಿ ಯಾವ FIR ಗಳು ಸೂಕ್ತ, ಯಾವ FIR ಗಳು ಸೂಕ್ತ ಅಲ್ಲ ಅನ್ನೋದಕ್ಕೆ ಒಂದು ಕಮಿಟಿ ಮಾಡಬೇಕು ಸರ್ಕಾರ. ಓಕೆ ಓಕೆ, ರೈಟ್. ಮಾಡಿ ಆ ಕಮಿಟಿ ತೀರ್ಮಾನ ಮಾಡ್ಲಿ ಯಾವ FIR ಸೂಕ್ತ, ಯಾವ FIR ಸೂಕ್ತ ಅಲ್ಲ ಅನ್ನೋದನ್ನ. ಅಷ್ಟೇ ಅಲ್ವಾ? ಕಾಕ್ರೋಚ್ ಪಾರ್ಟಿ ಹೇಳಿದ್ದನ್ನೆಲ್ಲ ಕೇಳಬೇಕು ವೇದವಾಕ್ಯ ಅಂತ ಎಲ್ಲೂ ಇಲ್ಲ. ಓಕೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇರೋದೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತಾನೂ ಅಲ್ಲ. ಬಿಜೆಪಿ ಇವ್ರು ಹೇಳಿದ್ ಮಾತ್ರ ಸತ್ಯ ಅಂತಾನೂ ಅಲ್ಲ. ಇವ್ರು ಯಾರು ಅದಲ್ಲದೆ ನಿಂತ್ಕೊಂಡು ಮಾಡಿದ್ರೆ ಕೆಲಸ ಎಲ್ಲ ಸರಿ ಹೋಗುತ್ತೆ. ಓಕೆ, ಒಂದು ಇದು ಔಟ್ ಆಫ್ ದಿ ಬೇರೆ ಟಾಪಿಕ್ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಸೊ ಇವತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಒಂದು ಉತ್ತರ ಕೊಟ್ಟಿದೆ ತಮಿಳುನಾಡು ರಾಜ್ಯಸಭಾ ಮೆಂಬರ್ಗೆ. ಏನಂದರೆ ಮೇಕೆದಾಟು ಯೋಜನೆಗೆ ನೆರೆ ರಾಜ್ಯಗಳ ಅನುಮತಿ ಪಡೆಯೋದು ಕರ್ನಾಟಕಕ್ಕೆ ಅಗತ್ಯ ಇಲ್ಲ ಅಂತಂದ್ಬಿಟ್ಟು. ಸರ್, ಇದೊಂದು ರೀತಿ ಕರ್ನಾಟಕಕ್ಕೆ ಸಿಕ್ಕ ದೊಡ್ಡ ಜಯ ಅನ್ಬೋದಾ, ಅಥವಾ ಅಗೈನ್ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಫೇಸ್ ಮಾಡಬೇಕಾಗುತ್ತಾ ಸರ್? ನಾನು ಇದನ್ನ ಜಯ ಅಪಜಯ ಅಂತೆಲ್ಲ ಕರೆಯೋದೇ ಇಲ್ಲ ನಾನು. ಹಾಗಿದ್ರೆ ನಾಳೆ ಬೆಳಿಗ್ಗೆಯಿಂದ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಫೌಂಡೇಶನ್ ಹಾಕೋಣ. ಆದ್ರೆ ಈ ಯೋಜನೆಯನ್ನ ಫೌಂಡೇಶನ್ ಹಾಕಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ನನಗೆ ಕುಡಿಯೋ ನೀರಿಗೆ ಮಾತ್ರ ಅನ್ನೋದಿದ್ರೆ ಕೇಂದ್ರ ಸರ್ಕಾರನೂ ದುಡ್ಡು ಕೊಡ್ಲಿ, ತಮಿಳ್ನಾಡು ಕೊಡ್ಲಿ. ಓಕೆ, ನಾನು ಒಬ್ಬೊಂದು ದುಡ್ಡು ಯಾಕೆ ಹಾಕಿಸ್ತೀರಿ ಅದಕ್ಕೆ? ಒಂದು ವೇಳೆ ನಾವು ಹಾಕ್ತೀವಿ ಅಂತ ಇಟ್ಕೊಳ್ಳೋಣ, ನನ್ನ ಪ್ರಕಾರ ಶುರು ಮಾಡ್ಬೇಕು ಕೆಲ್ಸನ.
ವರ್ಕ್ ಅನ್ನ. Okay. ಆಗ ತಮಿಳ್ನಾಡು ಏನ್ ಮಾಡತ್ತೆ, ನೀವು ಮಾಡೋ ಹಂಗಿಲ್ಲ ಅನ್ನತ್ತೆ. ಹ್ಮ್ ನಾವೇನ್ ಮಾಡ್ತೀವಿ, ನಮ್ಮ ಕೇಂದ್ರ ಸರ್ಕಾರನೇ ಹೇಳಿದೆ ನಿಮ್ಮ ಅನುಮತಿ ಬೇಡ ಅಂತ ಹೇಳ್ತೀವಿ. ಹೌದು. ಆಗ ಅವ್ರು ಏನ್ ಮಾಡ್ತಾರೆ, ಹಂಗ ನಾವು ನ್ಯಾಯಾಲಯದಲ್ಲಿ ಕೇಳ್ತೀವಿ ಅಂತಾರೆ. ದಯಮಾಡಿ ಅದನ್ನೇ ಕೇಳ್ರಪ್ಪ, ನಾವು ಕಾಯ್ತಾ ಇದ್ದಿದ್ದು ಅದನ್ನೇ ಅಂತ ಹೇಳಿದ್ರೆ ಆಯ್ತು. ರೈಟ್. ಅಂತಿಮವಾಗಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿ ಹೊರಗೆ ಬರುತ್ತೆ ಆಗ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.